Hello students, this video is about house rent allowance. The rule of house rent allowances, where we have to calculate the house rent allowance. Section 10 subsection 13a as per the income tax rule, which covers the house rent allowance under section 10 subsection 13a. So house rent allowance andre ಏನು? So house rent allowance actually received by an employee, especially granted to him by his employer to meet the expenditure incurred on rent, ಈಸ್ ಎಕ್ಸಮ್ ಟು ದ ಎಕ್ಸ್ಟೆಂಟ್ ಆಫ್ ಲೀಸ್ಟ್ ಆಫ್ ದಿ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ ಹೌಸ್ ರೆಂಟ್ ಅಲೋವೆನ್ಸ್ ಅರ್ಥ ಏನು? ಯೂಶ್ವಲಿ ಕಂಪನೀಸ್ ಏನು ಮಾಡ್ತಾರೆ, ಎಂಪ್ಲಾಯರ್ ಏನು ಮಾಡ್ತಾರೆ, ವರ್ಕರ್ಸಿಗೆ ಹೌಸ್ ರೆಂಟ್ ಅಲೋವೆನ್ಸ್ ಅಂತೇಳಿ ಪೇಮೆಂಟ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ಬೇಸಿಕ್ ಸ್ಯಾಲರಿ ಓರ್ ಡಿಯರೆನ್ಸ್ ಅಲೋವೆನ್ಸ್ ಅವ್ರ ಕಮಿಷನ್, ಎಕ್ಸ್ಟ್ರಾ ಪರ್ಕ್ ವಿಸಿಟ್, ಇದೆಲ್ಲ ಏನಿದೆ ಎಕ್ಸ್ಟ್ರಾ ಬೆನಿಫಿಟಲ್ಲಿ ಬರುತ್ತೆ. ಈಗ ನಾನು ಒಬ್ಬ ಎಂಪ್ಲಾಯಿ ಆಗಿದ್ದರೆ ಕಂಪನಿಯಲ್ಲಿ ನನಗೆ ಈ ಕಂಪನಿ ಏನು ಕೊಡ್ಬೋದು, ಬೇಸಿಕ್ ಸ್ಯಾಲರಿ ಜೊತೆಯಲ್ಲಿ ಎಕ್ಸ್ಟ್ರಾ ಪರ್ಕ್ ವಿಸಿಟ್ಸ್ ಅಂತ ಹೇಳಿ ಹೌಸ್ ರೆಂಟ್ ಅಲೋವೆನ್ಸನ್ನು ಕೂಡ ಕೊಡ್ಬೋದು. ಹೌಸ್ ರೆಂಟ್ ಅಲೋವೆನ್ಸ್ ಅಂತ ಹೇಳಿದ್ರೆ ಒಂದು ನಾನು ರೆಂಟೆಡ್ ಹೌಸಲ್ಲಿದ್ದರೆ ಆ ಹೌಸಿನ ರೆಂಟ್ ಏನಿರುತ್ತೋ ಅದ್ರ ಮೇಲೆ ಸ್ವಲ್ಪ ಒಂದಿಷ್ಟು ಪೇಮೆಂಟನ್ನು ಕಂಪನಿ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ. ಹೌಸ್ ರೆಂಟ್ ಅಲೋವೆನ್ಸ್ ಅಂತೇಳಿ ಪ್ರೊವೈಡ್ ಮಾಡ್ತಾರೆ. ಅದನ್ನಂತ ಕರಿತೀವಿ ರೆಂಟ್ ಅಲೋವೆನ್ಸಸ್, ಹೌಸ್ ರೆಂಟ್ ಅಲೋವೆನ್ಸ್ ಅಂತೇಳಿ ಪ್ರೊವೈಡ್ ಅಂತೇಳಿ ಕರಿತೀವಿ. ಸೊ ಹೌಸ್ ರೆಂಟ್ ಅಲೋವೆನ್ಸಸ್ ಏನು ಪೇಮೆಂಟ್ ಮಾಡ್ತದೋ ಕಂಪನಿ, ಮತ್ತು ನಾನು ಕೂಡ ಹೌಸಿಗೆ ಏನು ಮಾಡ್ತೀನಿ, ರೆಂಟ್ ಪೇಮೆಂಟ್ ಮಾಡಿರ್ತೀನಿ ಅಲ್ವಾ. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಲಿವಿಂಗ್ ಇನ್ ಅ ರೆಂಟೆಡ್ ಹೌಸ್, ಬೀಯಿಂಗ್ ಎಂಪ್ಲಾಯ್ ಆಫ್ ಅ ಕಂಪನಿ, the employer pays, the company pays certain amount as allowance for the house rent, and at the same time I also pay the rent of the house in which I am living, right? So ಆ ಏನು ರೆಂಟ್ ಪೇಮೆಂಟ್ ಮಾಡ್ತಿದ್ದೀನೋ ಅದನ್ನೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿದವಾಗ ನನಗೆ ರೆಂಟ್ ಅಲೋವೆನ್ಸಸ್ಸಲ್ಲಿ ಎಷ್ಟು ಎಕ್ಸೆಂಪ್ಷನ್ ಸಿಗುತ್ತೆ, ನಾನು ಅದರ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು ಬೇಡ, ಅದ್ರ ಮೇಲೆ ಎಷ್ಟು ಯಾವ ಅಮೌಂಟು ಎಕ್ಸೆಂಪ್ಷನು, ಯಾವ ಅಮೌಂಟು ಟ್ಯಾಕ್ಸೇಬಲ್ ಹೌಸ್ ರೆಂಟ್ ಅಲೋವೆನ್ಸಸ್ಸಲ್ಲಿ ಕಂಪನಿ ನನಗೆ ಏನು ಹೌಸ್ ರೆಂಟ್ ಅಲೋವೆನ್ಸಸ್ ಕೊಡ್ತಾ ಉಂಟು ಅದ್ರ ಮೇಲೆ ಕಂಪ್ಲೀಟಾಗಿ ನಾನು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾ, ಅಥವಾ ಏನಾದರೂ ಎಕ್ಸೆಂಪ್ಷನ್ಸ್ ಇದೆಯಾ ಅಂತ ಹೇಳಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಅರ್ಥ ಮಾಡ್ಕೊಳ್ಳಿ, ಹೌಸ್ ರೆಂಟ್ ಅಲೋವೆನ್ಸ್ ಈಸ್ ದಿ ಅಲೋವೆನ್ಸ್ ಗಿವನ್ ಆರ್ ದಿ ಪ್ರೊವೈಡೆಡ್ ಬೈ ದಿ ಎಂಪ್ಲಾಯರ್ ಟು ಎಂಪ್ಲಾಯಿ ಫಾರ್ ಟು ಮೀಟ್ ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ದಿ ರೆಂಟ್. ಸೊ ರೆಂಟ್ ಮೇಲೆ ನಾನು ಖರ್ಚು ಮಾಡಿರ್ತೀನೋ ಅದನ್ನು ಮೀಟ್ ಮಾಡಲಿಕ್ಕೆ ಕಂಪನಿ ಕಡೆಯಿಂದ ನನಗೆ ಪ್ರೊವೈಡ್ ಮಾಡ್ತಾರೆ. ಸೊ ಆ ಪ್ರೊವೈಡ್ ಮಾಡಿರೋ ಹೌಸ್ ರೆಂಟ್ ಅಲೋವೆನ್ಸ್ ಮೇಲೆ ಟ್ಯಾಕ್ಸ್ ಕೂಡ ಪೇಮೆಂಟ್ ಆಗುತ್ತೆ, ಟ್ಯಾಕ್ಸ್ ಕೂಡ ಕ್ಯಾಲ್ಕುಲೇಷನ್ ಆಗುತ್ತೆ. ಆದರೆ ಟ್ಯಾಕ್ಸ್ ಎಷ್ಟು ಮಟ್ಟಿಗೆ ಆಗುತ್ತೆ ಮತ್ತು ಎಷ್ಟು ಎಕ್ಸಂಪ್ಷನ್ ಸಿಗುತ್ತೆ ಅಂತೇಳಿ ಇಲ್ಲಿ ಕೆಳಗಡೆ ಡಿಸ್ಕಸ್ ಮಾಡಿದ್ದಾರೆ. So the house rent allowance actually received by an employee, especially granted to him by his employer to meet the expenditure on rent, is exempt to the extent of the least of the following ಅಂತ ಹೇಳಿ ಕೊಟ್ಟಿದ್ದಾರೆ. ಅರ್ಥ ನೋಡ್ಬೋದು ಇಲ್ಲಿ, ಲೀಸ್ಟ್ ಆಫ್ ದಿ ಫಾಲೋವಿಂಗ್ ಅಂದರೆ ಇದು ಕೆಳಗಡೆ ಕೊಟ್ಟಿರುವಂಥ ವ್ಯಾಲ್ಯೂಸ್ಗಳಲ್ಲಿ ಅತ್ಯಂತ ಕಡಿಮೆ ಯಾವುದು ಬರುತ್ತೋ, ವಿಚ್ ಎವರ್ ಈಸ್ ಲೆಸ್, ವಿಚ್ ಎವರ್ ಈಸ್ ಮಿನಿಮಮ್, ಅದೇನಾಗುತ್ತೆ ಎಕ್ಸೆಂಪ್ಟ್ ಆಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ ಏನು, ದ ಆ್ಯಕ್ಚುಲ್ ಅಮೌಂಟ್ ಆಫ್ ಹೌಸ್ ರೆಂಟ್ ಅಲೋವೆನ್ಸ್ ರಿಸೀವ್ಡ್ ಅಂದರೆ ಒಬ್ಬ ಎಂಪ್ಲಾಯಿ ಆದವನು ಅವನಿಗೆ ಎಷ್ಟು ಹೌಸ್ ರೆಂಟ್ ಅಲೋವೆನ್ಸ್ ಕಂಪನಿ ಕಡೆಯಿಂದ ಸಿಗ್ತಾ ಉಂಟು ಆ ಅಮೌಂಟನ್ನು ಗುರುತಿಸಬೇಕು. ದ ಆ್ಯಕ್ಚುಲ್ ಅಮೌಂಟ್ ಆಫ್ ಹೌಸ್ ರೆಂಟ್ ಅಲೋವೆನ್ಸ್ ರಿಸೀವ್ಡ್. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎಕ್ಸ್ ರಿಸೀವ್ಡ್ 2000 ಆಸ್ ಹೌಸ್ ರೆಂಟ್ ಅಲೋವೆನ್ಸ್ ಫ್ರಮ್ ದಿ ಕಂಪನಿ, ಫ್ರಮ್ ದಿ ಎಂಪ್ಲಾಯರ್. ಅದರ ಅರ್ಥ 2000 ಆಯಿತು, ಅವನು ಆ್ಯಕ್ಚುಲ್ ಆಗಿ ಕಂಪನಿ ಕಡೆಯಿಂದ ಅಲೋವೆನ್ಸ್ ಸಿಗ್ತಾ ಇರೋದು, ಅದನ್ನಲ್ಲಿ ತೊಗೊಳ್ಬೇಕು. ನಂತರ ನಂಬರ್ 2 ಒಂದನೇದಾಯಿತು. ಆರ್ ನಂಬರ್ 2, the actual rent paid by the SC in excess of 10% of his salary. ಸೊ ಆ್ಯಕ್ಚುಲ್ ರೆಂಟ್, ಕಂಪನಿ ಕೊಡೋದು ಬೇರೆ ರೆಂಟು, ಅದು ಅಲೋವೆನ್ಸ್ ಕೊಡ್ತಾ ಉಂಟು, ನಾನು ಆ್ಯಕ್ಚುಲಾಗಿ ಆ ಮನೆಗೆ ಎಷ್ಟು ರೆಂಟನ್ನು ಪೇಮೆಂಟ್ ಮಾಡ್ತಾಯಿದ್ದೀನಿ ಅದನ್ನು ಕನ್ಸಿಡರ್ ಮಾಡಬೇಕು. ಬೈ ದಿ SC ಅಂತ ಹೇಳಿದ್ರೆ ಟ್ಯಾಕ್ಸ್ ಪೇಮೆಂಟ್ ಮಾಡಲಿಕ್ಕೆ ಯಾರು ಇರ್ತಾನೋ ಅವನು ಎಂಪ್ಲಾಯಿ ಅಲ್ವಾ. ದ ಆ್ಯಕ್ಚುಯಲ್ ರೆಂಟ್ ಪೇಡ್ ಬೈ ದಿ SC ಇನ್ ಎಕ್ಸಸ್ ಆಫ್ 10% ಆಫ್ ಹಿಸ್ ಸ್ಯಾಲರಿ. ಸೊ 10% ಆಫ್ ಹಿಸ್ ಸ್ಯಾಲ್ರಿ ಅಂತ ಹೇಳಿದ್ರೆ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸ್ಯಾಲ್ರಿ ಅಂತ ಹೇಳಿದ್ರೆ ಏನು ಇರುತ್ತೆ, ಸ್ಯಾಲ್ರಿ ಅಂದ ತಕ್ಷಣ ಡೈರೆಕ್ಟಾಗಿ ಸ್ಯಾಲ್ರಿ ಅಂತ ಪ್ರೊವೈಡ್ ಮಾಡೋದಿಲ್ಲ. ಸ್ಯಾಲ್ರಿ ಅಂತ ಹೇಳಿದ್ರೆ ಕೆಳಗಡೆ ನೋಟಲ್ಲಿ ಕೊಡ್ಬೋದು. ಫಾರ್ ದಿ ಎಬೋವ್ ಪರ್ಪಸ್, ಇಲ್ಲಿ ನೋಡಿ, ಫಾರ್ ದಿ ಎಬೋವ್ ಪರ್ಪಸ್ ಸ್ಯಾಲರಿ ಮೀನ್ಸ್ ಬೇಸಿಕ್ ಪೇ ಆ್ಯಂಡ್ ಡಿಯರೆನ್ಸ್ ಅಲೋವೆನ್ಸಸ್ ಈಸ್ ಇನ್ಕ್ಲೂಡೆಡ್ ಆ್ಯಂಡ್ ಕಮಿಷನ್ ಈಸ್ ಆಲ್ಸೋ ಇನ್ಕ್ಲೂಡೆಡ್. ಸೊ ಹೌಸ್ ರೆಂಟ್ ಅಲೋವೆನ್ಸಸ್ಗೆ ಸ್ಯಾಲ್ರಿ ಅಂತ ಹೇಳಿ ಹೆಸರು ಕೊಟ್ಟಾಗ ಸ್ಯಾಲ್ರಿಯಲ್ಲಿ ಏನೆಲ್ಲ ಬರಬೇಕು, ಬೇಸಿಕ್ ಸ್ಯಾಲ್ರಿ ಬರಬೇಕು, ಡಿಯರೆನ್ಸ್ ಅಲೋವೆನ್ಸಸ್ ಬರಬೇಕು, ಜೊತೆಯಲ್ಲಿ ಕಮಿಷನ್ ಕೂಡ ಬರಬೇಕು. ಈ 3 ಆ್ಯಡ್ ಆದರೆ ಮಾತ್ರ ಸ್ಯಾಲ್ರಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಕ್ವೆಶನಲ್ಲಿ ಕೊಟ್ಟಾಗ ಈ 3 ಕನ್ಸಿಡರ್ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೇ ಅಲೋವೆನ್ಸಸ್ ಕಂಪನಿ ಪ್ರೊವೈಡ್ ಮಾಡಿದರೆ ಅದನ್ನು ಕನ್ಸಿಡರ್ ಮಾಡಬಾರ್ದು. ಓಕೆ, ಸಿಟಿ ಕಾಂಪನ್ಸೇಷನ್ ಅಲೋವೆನ್ಸ್, ಕೆಲವೊಂದ್ಸಲ CCA, ಕೆಲವೊಂದ್ಸಲ ಬೇರೆ ಬೇರೆ ಅಲೋವೆನ್ಸ್ ಕೊಡ್ತಾರೆ, ಅದು ಯಾವುದನ್ನು ಕೂಡ ಕನ್ಸಿಡರ್ ಮಾಡಬಾರ್ದು. ಸ್ಯಾಲ್ರಿ ಅಂತ ಹೇಳಿದ ತಕ್ಷಣ ಯಾವ 3 ಪಾರ್ಟನ್ನು ಕನ್ಸಿಡರ್ ಮಾಡಬೇಕು, ಬೇಸಿಕ್ ಪೇ ಆರ್ ಬೇಸಿಕ್ ಸ್ಯಾಲ್ರಿ, ಡಿಯರೆನ್ಸ್ ಅಲೋವೆನ್ಸ್ ಲೈಕ್ ಕಮಿಷನ್. ಸೊ ದೀಸ್ 3 ಆರ್ ದಿ ಪಾರ್ಟ್ ಆಫ್ ಸ್ಯಾಲ್ರಿ. ಸೊ ವಾಪಸ್ ಬನ್ನಿ ನಂಬರ್ 2 ಪಾಯಿಂಟಿಗೆ. ದ ಆ್ಯಕ್ಚುಯಲ್ ರೆಂಟ್ ಪೇಡ್ ಬೈ ದಿ SC ಇನ್ ಎಕ್ಸಸ್ ಆಫ್ 10% ಆಫ್ ಹಿಸ್ ಸ್ಯಾಲರಿ.
ಸೊ ನಾವೇನು ಮಾಡ್ಕೊಳ್ಬೇಕು ಈಗ 10% ಆಫ್ ಸ್ಯಾಲ್ರಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಯಾಲ್ರಿ ಒಮ್ಮೊಮ್ಮೆ ಏನು ಮಾಡ್ಬೋದು, ಡೈರೆಕ್ಟಾಗಿ ಕೊಟ್ಟಿರ್ಬೋದು, ಇಲ್ಲ ಅಂತಂದರೆ ಇವಿಷ್ಟು ಐಟಮ್ಸ್ ಕೊಟ್ಟಿರ್ಬೋದು, ಬೇಸಿಕ್ ಸ್ಯಾಲರಿ, ಡಿಯರೆನ್ಸ್ ಅಲವೆನ್ಸ್, ಅವುಗಳನ್ನೆಲ್ಲ ಆ್ಯಡ್ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ, ಸ್ಯಾಲ್ರಿ ಅಮೌಂಟ್ ಸಿಗುತ್ತೆ. ಸೊ ಸ್ಯಾಲ್ರಿ ಅಮೌಂಟ್ನ 10% ಕ್ಯಾಲ್ಕುಲೇಟ್ ಮಾಡಿ. ಫಾರ್ ಎಕ್ಸಾಂಪಲ್ 10,000 ಮೇಲೆ 10,000 ನಿಮ್ಮದು ಸ್ಯಾಲ್ರಿ ಅಂತ ಮಾಡ್ಕೊಳ್ಳಿ, ಟೋಟಲ್ ಸ್ಯಾಲ್ರಿ. ಅದ್ರ ಮೇಲೆ 10% ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, 1,000 ರೂಪೀಸ್ ಸಿಗುತ್ತೆ. ಸೊ 1,000 ರೂಪೀಸ್ ಏನಾಯಿತು ನಿಮ್ಮದು 10% ಆಫ್ ಸ್ಯಾಲ್ರಿ. ಇದೇನು ಮಾಡಬೇಕು, ಆ್ಯಕ್ಚುಲ್ ರೆಂಟ್ ಪೇಯ್ಡ್ ಬೈ ದಿ SC ಇನ್ ಎಕ್ಸಸ್ ಆಫ್ 10% ಆಫ್ ಸ್ಯಾಲ್ರಿ. ಅರ್ಥ, ನಾನು ಪೇಮೆಂಟ್ ಮಾಡಿರುವಂಥ ಸ್ಯಾಲರಿ 10% ಸ್ಯಾಲ್ರಿಗಿಂತ ಎಷ್ಟು ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ 10% ಆಫ್ ಸ್ಯಾಲ್ರಿ 1,000 ರೂಪೀಸ್ ಬಂತು, ನೀನು ಪೇಮೆಂಟ್ ಮಾಡ್ತಿರುವಂಥ ಆ್ಯಕ್ಚುಯಲ್ ರೆಂಟು 2,000 ಉಂಟು. ಟ್ರೈ ಟು ಅಂಡರ್ಸ್ಟ್ಯಾಂಡ್, 10% ಆಫ್ ಸ್ಯಾಲರಿ ಕಮ್ಸ್ ಟು 1,000 rupees, but the actual rent paid by you is rupees 2,000. So excess amount of salary paid, rent paid by you will be how much? Try to understand. 10% ಆಫ್ ಸ್ಯಾಲ್ರಿ ಏನು ಬರ್ತಾ ಉಂಟು, 1,000 ರೂಪೀಸ್ ಬಂದಿದೆ. ನೀನು ಆ್ಯಕ್ಚುಲಾಗಿ ಪೇಮೆಂಟ್ ಮಾಡ್ತಿರುವಂಥ ರೆಂಟ್ ಎಷ್ಟಿದೆ, 2,000 ರೂಪೀಸ್. ಸೊ ನೀನು ಪೇಮೆಂಟ್ ಮಾಡ್ತಿರೋದು 2,000, 10% ಆಫ್ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡಿದವಾಗ 1,000 ರೂಪೀಸ್ ಬಂತು. ಸೊ 10% ಆಫ್ ಸ್ಯಾಲ್ರಿ 1,000ಕ್ಕಿಂತ ಎಕ್ಸಸ್ ಆಗಿ ಎಷ್ಟು ಪೇಮೆಂಟ್ ಮಾಡ್ತಿದ್ಯಾ, ಹೇಗೆ ಮಾಡೋದು ಎಕ್ಸಸ್ಸು, ನೀನು ಪೇಮೆಂಟ್ ಮಾಡಿರೋದು ಮತ್ತು 10% ಆಫ್ ಸ್ಯಾಲ್ರಿ ನಡುವೆ ಏನು ಡಿಫ್ರೆನ್ಸ್ ಅಮೌಂಟ್ ಬರುತ್ತೆ ಲೆಕ್ಕ ಹಾಕ್ಕೊಳ್ಬೇಕು. 1,000 ರೂಪೀಸು 10% ಆಫ್ ಸ್ಯಾಲ್ರಿ, 2,000 ನೀನು ಪೇಮೆಂಟ್ ಮಾಡ್ತಿರೋದು. ಹಾಗಾದರೆ ನೀನು ಎಷ್ಟು ಎಕ್ಸ್ಟ್ರಾ ಅಂದರೆ ಹೆಚ್ಚು ಪೇಮೆಂಟ್ ಮಾಡ್ತಿದ್ಯಾ, 1,000ಕ್ಕಿಂತ ಎಕ್ಸ್ಟ್ರಾ 1,000 ರೂಪೀಸು ನೀನು ಎಕ್ಸಸ್ ಆಗಿ ಪೇಮೆಂಟ್ ಮಾಡ್ತಿದ್ಯಾ. 2,000 ಈಸ್ ದಿ ಆ್ಯಕ್ಚುಯಲ್ ರೆಂಟ್ ಪೇಯ್ಡ್ ಬೈ ಯು, whereas 10% ಆಫ್ ಸ್ಯಾಲರಿ ಈಸ್ rupees 1,000. ಸೊ 2,000 and 1,000 ರೂಪೀಸ್. ಸೊ 1,000ಕ್ಕಿಂತ ಎಷ್ಟು ಜಾಸ್ತಿ ಪೇಮೆಂಟ್ ಮಾಡ್ತಿದ್ಯಾ ನೀನು, ಎಕ್ಸ್ಟ್ರಾ 1,000 ರೂಪೀಸ್ ನೀನು ಪೇಮೆಂಟ್ ಮಾಡ್ತಿದ್ಯಾ, ಬಿಕಾಸ್ ಯು ಆರ್ ಪೇಯಿಂಗ್ 2,000 ಆ್ಯಸ್ ಅ ಹೌಸ್ ರೆಂಟ್, ರೈಟ್, ಆ್ಯಕ್ಚುಲ್ ಹೌಸ್ ರೆಂಟ್. ಸೊ 2,000 ನೀನು ಪೇಮೆಂಟ್ ಮಾಡ್ತಿದ್ಯಾ, ಆದರೆ 10% ಆಫ್ ಸ್ಯಾಲ್ರಿ ಎಷ್ಟು ಬಂದಿದೆ, 1,000 ರೂಪೀಸ್ ಬಂದಿದೆ. ಸೊ 2,000 ಮತ್ತು 1,000 ಡಿಫ್ರೆನ್ಸ್ ಎಷ್ಟಾಗುತ್ತೆ, ಎಕ್ಸ್ಟ್ರಾ 1,000 ರೂಪೀಸ್ ಆಗುತ್ತೆ. ಸೊ 1,000 ರೂಪೀಸ್ ನೀನೇನು ಮಾಡ್ತಿದ್ಯಾ, ಎಕ್ಸಸ್ ಅಮೌಂಟು ಪೇಮೆಂಟ್ ಮಾಡ್ತಿದ್ಯಾ. ದ್ಯಾಟ್ ವಿಲ್ ಬಿ ಟೇಕನ್ ಆ್ಯಸ್ ಆ್ಯಕ್ಚುಲ್ ರೆಂಟ್ ಪೇಯ್ಡ್ ಬೈ ದಿ SSC ಇನ್ ಎಕ್ಸಸ್ ಆಫ್ 10% ಆಫ್ ಸ್ಯಾಲರಿಯಲ್ಲಿ ಬರುತ್ತೆ. ಅದು ಕ್ಯಾಲ್ಕುಲೇಷನ್ ಮಾಡುವಾಗ ನಿಮ್ಗೆ ಅರ್ಥ ಆಗ್ಬೋದು, ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ನಂತರ ಥರ್ಡ್ ಒನ್ನಲ್ಲಿ 2 ಪಾರ್ಟ್ಸ್ ಮಾಡಿದ್ದಾರೆ. ಹಾಫ್ ಆಫ್ ಸ್ಯಾಲರಿ ಇಫ್ ದ ಹೌಸ್ ಇಸ್ ಸಿಚುವೇಟೆಡ್ ಇನ್ ಬಾಂಬೆ, ಮದ್ರಾಸ್, ಕಲ್ಕತ್ತಾ ಆ್ಯಂಡ್ ಡೆಲ್ಲಿ, ಆರ್ ಎಲ್ಸ್ 2/5 ಆಫ್ ಸ್ಯಾಲರಿ ಇಫ್ ದ ಹೌಸ್ ಇಸ್ ಸಿಚುವೇಟೆಡ್ ಇನ್ ಎನಿ ಅದರ್ ಪ್ಲೇಸ್. ಮತ್ತೊಂದು ಕ್ಯಾಲ್ಕುಲೇಷನ್ ಕನ್ಸಿಡರ್ ಮಾಡಬೇಕಂತೆ, ಹಾಫ್ ಆಫ್ ಸ್ಯಾಲರಿನ ಕನ್ಸಿಡರ್ ಮಾಡಬೇಕು. ವಿ ಹ್ಯಾವ್ ಟು ಕನ್ಸಿಡರ್ ಹಾಫ್ ಆಫ್ ದಿ ಸ್ಯಾಲರಿ ಇನ್ ಕೇಸ್ ಇಫ್ ದ ಹೌಸ್ ಈಸ್ ಸಿಚುವೇಟೆಡ್ ಇನ್ ಬಾಂಬೆ ಆರ್ ಇನ್ ಮದ್ರಾಸ್ ಆರ್ ಇನ್ ಕಲ್ಕತ್ತಾ ಆರ್ ಎಲ್ಸ್ ಡೆಲ್ಲಿ. ಈ 4 ಏರಿಯಾದಲ್ಲಿ ಒಂದು ವೇಳೆ ನಿನ್ನ ಹೌಸ್ ಇದ್ದರೆ ನೀನೇನು ತೊಗೊಳ್ಬೇಕಂತೆ, ಹಾಫ್ ಆಫ್ ಸ್ಯಾಲ್ರಿ ತೊಗೊಳ್ಬೇಕು. ಇಲ್ಲ, ಈ 4 ಪ್ಲೇಸನ್ನು ಬಿಟ್ಟು ಬೇರೆ ಪ್ಲೇಸಲ್ಲಿ ಏನಾದರೂ ಹೌಸ್ ಇದ್ದರೆ, ಹೌಸ್ ಸಿಚುವೇಟೆಡ್ ಇದ್ದರೆ ಏನು ಮಾಡಬೇಕಂತೆ, 2/5 ಆಫ್ ಸ್ಯಾಲ್ರಿ ತೊಗೊಳ್ಬೇಕು. 2 ಪಾಯಿಂಟ್ಸ್ ಜೊತೆಲೇ ಬರೋದಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಂಬರ್ 3, ವಿ ಹ್ಯಾವ್ ಗಾಟ್ 2 ಡಿಫರೆಂಟ್ ಆಪ್ಷನ್ಸ್. ಎನಿ ಒನ್ ಆಪ್ಷನ್ ವಿ ಹ್ಯಾವ್ ಟು ಸೆಲೆಕ್ಟ್. ಐದರ್ ಎನಿ ಒನ್ ಆಪ್ಷನ್ ಯು ಹ್ಯಾವ್ ಟು ಸೆಲೆಕ್ಟ್ ಫಾರ್ ದ ಕ್ಯಾಲ್ಕುಲೇಷನ್. One option is for if your house is situated in Bombay, Madras or Kolkata or Delhi, or else 2/5 of salary if the house is situated at any other places. ಬೇರೆ ಯಾವುದೇ ಪ್ಲೇಸ್ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಬೆಂಗಳೂರು ಕೊಟ್ಟಿದ್ರೆ, ಮಂಗಳೂರು ಕೊಟ್ಟಿದ್ರೆ, ಆ ರೀತಿ ಪ್ಲೇಸ್ ಕೊಟ್ಟಿದ್ರೆ 2/5 ತೊಗೊಳ್ಳಿ. ಅದನ್ನು ಬಿಟ್ಟು ಬಾಂಬೆ, ಮದ್ರಾಸ್, ಕಲ್ಕತ್ತಾ, ಡೆಲ್ಲಿಯಲ್ಲಿ ಯಾವುದಾದ್ರು ಒಂದು ಪ್ಲೇಸ್ ಕೊಟ್ಟಿದ್ರೆ ಹಾಫ್ ಆಫ್ ಸ್ಯಾಲರಿನ ಕನ್ಸಿಡರ್ ಮಾಡಬೇಕು. ಸೊ ಈ 3 ಪಾಯಿಂಟ್ಸ್, ನಂಬರ್ 1 ಆ್ಯಕ್ಚುಲ್ ಅಮೌಂಟ್ ಆಫ್ ಹೌಸ್ ರೆಂಟ್ ಅಲವೆನ್ಸ್ ರಿಸೀವ್ಡ್, ನಂಬರ್ 2 ಆ್ಯಕ್ಚುಲ್ ರೆಂಟ್ ಪೇಯ್ಡ್ ಬೈ ದಿ SC ಇನ್ ಎಕ್ಸಸ್ ಆಫ್ 10% ಆಫ್ ಹಿಸ್ ಸ್ಯಾಲರಿ, ನಂಬರ್ 3 ಹಾಫ್ ಆಫ್ ಸ್ಯಾಲರಿ ಅಥವಾ 2/5 ಆಫ್ ಸ್ಯಾಲರಿ, ಇವೆರಡರಲ್ಲಿ ಒಂದು ತೊಗೊಳ್ಬೇಕು. ಸೊ ಈ 3 ಮೇನ್ ಪಾಯಿಂಟ್ಸಲ್ಲಿ ಯಾವುದು ಮಿನಿಮಮ್ ಬರುತ್ತೋ, ಓಕೆ, ವಿಚ್ ಎವರ್ ಈಸ್ ಲೆಸ್ ಈಸ್ ಎಕ್ಸೆಂಪ್ಟೆಡ್. ಆ್ಯಕ್ಚುಲ್ ರೆಂಟ್ ತೊಗೊಂಡಿದ್ದು ಆ್ಯಕ್ಚುಲ್ ರೆಂಟ್ ಪೇಯ್ಡ್ ಬೈ ದಿ SC ಇನ್ ಎಕ್ಸಸ್ ಆಫ್ 10% ಆಫ್ ಸ್ಯಾಲರಿ, ಜೊತೆಲಿ ಹಾಫ್ ಆಫ್ ಸ್ಯಾಲರಿ, ಇಲ್ಲ ಅಂತಂದರೆ 2/5 ಆಫ್ ಸ್ಯಾಲರಿ, ಇವೆರಡರಲ್ಲಿ ಒಂದು ತೊಗೊಂಡಿರ್ತೀವಿ. ಈ ಸೊ 3 ಮೇನ್ ಪಾಯಿಂಟ್ಸ್ಗಳಲ್ಲಿ ವಿಚ್ ಎವರ್ ಈಸ್ ಲೆಸ್, ಯಾವುದು ಕಡಿಮೆ ಅಮೌಂಟ್ ಬರುತ್ತೋ ಅದು ಎಕ್ಸೆಂಪ್ಟೆಡ್ HRA ಅಂತೇಳಿ ಬರುತ್ತೆ. HRA ಸ್ಟ್ಯಾಂಡ್ಸ್ ಫಾರ್ ಹೌಸ್ ರೆಂಟ್ ಅಲವೆನ್ಸಸ್. ಸೊ ಈ 3 ಪಾಯಿಂಟಲ್ಲಿ ಯಾವುದು ಕಡಿಮೆ ಬರುತ್ತೋ ಅದು ಎಕ್ಸೆಂಪ್ಟೆಡ್ HRA. ಸೊ ಕೆಳಗಡೆ ಪ್ಯಾರಾದಲ್ಲಿ ಏನು ಡಿಸ್ಕಸ್ ಮಾಡಿದ್ರೆ ಅಂತ ಹೇಳಿದ್ರೆ, ಸ್ಯಾಲ್ರಿ ಅಂದರೆ ಏನು ಇನ್ಕ್ಲೂಡ್ ಆಗಬೇಕು, ಸ್ಯಾಲ್ರಿ ಅಂತೇಳಿ ಕನ್ಸಿಡರ್ ಮಾಡಿದವಾಗ ಡಿಯರೆನ್ಸ್ ಅಲವೆನ್ಸಸ್, ಕಮಿಷನ್ ಬರುತ್ತೆ, ಜೊತೆಯಲ್ಲಿ ಬೇಸಿಕ್ ಸ್ಯಾಲ್ರಿ ಕೂಡ ಬರುತ್ತೆ. ಬೇರೆ ಯಾವುದೇ ಅಲವೆನ್ಸಸ್ ಕೊಟ್ಟಿದ್ರೂ ಕೂಡ ಅದು ನೀವು ಕನ್ಸಿಡರ್ಡ್ ಮಾಡಬಾರ್ದು. ಸೊ ದಿಸ್ ಅಬೌಟ್ ದಿ ಕ್ಯಾಲ್ಕುಲೇಷನ್ ಆಫ್ ಹೌಸ್ ರೆಂಟ್ ಅಲವೆನ್ಸಸ್ ಥಿಯರಿ ಪಾರ್ಟ್. ತುಂಬ ಈಸಿ ಇರುತ್ತೆ, ಕ್ಯಾಲ್ಕುಲೇಷನ್ ಮಾಡೋದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. 3 ಪಾಯಿಂಟ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ಯಾವುದು, ದ ಆ್ಯಕ್ಚುಲ್ ಅಮೌಂಟ್ ಆಫ್ ಹೌಸ್ ರೆಂಟ್ ಅಲವೆನ್ಸ್ ರಿಸೀವ್ಡ್, ನೆಕ್ಸ್ಟು ದ ಆ್ಯಕ್ಚುಲ್ ರೆಂಟ್ ಪೇಯ್ಡ್ ಬೈ ದಿ SC ಇನ್ ಎಕ್ಸಸ್ ಆಫ್ 10% ಆಫ್ ಹಿಸ್ ಸ್ಯಾಲರಿ, ಥರ್ಡ್ ಪಾಯಿಂಟ್ ಹಾಫ್ ಆಫ್ ದಿ ಸ್ಯಾಲರಿ ಇಫ್ ಹೌಸ್ ಇಸ್ ಸಿಚುವೇಟೆಡ್ ಇನ್ ಬಾಂಬೆ, ಮದ್ರಾಸ್, ಕಲ್ಕತ್ತಾ ಆ್ಯಂಡ್ ಡೆಲ್ಲಿ, ಆರ್ ಎಲ್ಸ್ 2/5 ಆಫ್ ಸ್ಯಾಲರಿ ವಿಲ್ ಬಿ ಕನ್ಸಿಡರ್ಡ್. ಸೊ among these 3 whichever is less is taken as exempted amount. So this is about house rent allowances calculation basic theory part. So next ಏನು ಮಾಡುವ ನಾವು house rent calculations ನೋಡುವ by applying the 3 points. 3 ಪಾಯಿಂಟ್ಸನ್ನು ಕ್ಯಾಲ್ಕುಲೇಷನ್ ಮಾಡೋದು, ಅದು 3ರಲ್ಲಿ ಯಾವುದು ಕಡಿಮೆ ಬಂತು ಅದನ್ನು exempt ಅಂತೇಳಿ ಕನ್ಸಿಡರ್ ಮಾಡಿದರೆ ಆಯಿತು.